ಯಾರು ಹಾಲಿನ ಜೊತೆ ಮೀನಿನ ಸೇವನೆ ಮಾಡ್ತಾ ಹೋಗ್ತಾರೆ ಅವರಲ್ಲೆಲ್ಲ ನಾವು ಸೋರಿಯಾಸಿಸ್ ಅಂತಹ ಕಾಯಿಲೆಗಳಾಗೋದನ್ನ ನೋಡಿದ್ದೇವೆ. 95% ಜನರಿಗೆ ಮಿಲ್ಕ್ ಶೇಕ್ ಕುಡಿದ ಮೇಲೆ ಹೊಟ್ಟೆ ಊದ್ಕೊಂಡಿರುತ್ತೆ. ಚೀಸ್ ಆಮ್ಲೆಟ್ ಅನ್ನು ತಿನ್ನುವರು ಕರುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಹಾಲಿನ ಉತ್ಪನ್ನಗಳ ಜೊತೆ ಯಾವ ಪದಾರ್ಥಗಳನ್ನ ತಿನ್ನಬಾರದು, ತಿಂದರೆ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಹುಳಿ ಪದಾರ್ಥಗಳು, ಹಣ್ಣುಗಳನ್ನ 99% ಹಣ್ಣುಗಳನ್ನ ನಾವು ಹಾಲು ಜೊತೆ ಸೇರಿಸಿದ್ರೆ ಆಗಿ ಬರಲ್ಲ. ನಿಂಬೆ ಹಣ್ಣು ಮತ್ತೆ ಹಾಲು ವಿರುದ್ಧ, ಸೊ ಸೇವನೆ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಉಪ್ಪು ಮತ್ತೆ ಹಾಲು. ಇನ್ನು ಹಾಲಿನ ಜೊತೆ ಹಸಿರು ತರಕಾರಿಗಳ ಸೇವನೆ ಮಾಡಬಾರದು. ಅದೇ ರೀತಿ ಹಾಲಿನ ಜೊತೆ ಬೆಲ್ಲ ನಾವು ಸೇವನೆ ಮಾಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಜಾಠರಾಗ್ನಿ ಏನಿದೆ ಅದನ್ನ ಕ್ರಮೇಣವಾಗಿ ಮಂದವಾಗಿ ಮಾಡಿಬಿಟ್ಟು ಆಮೇಲೆ ಹಾಳು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾರು ಹಾಲಿನ ಜೊತೆ ಮೀನಿನ ಸೇವನೆ ಅಥವಾ ಮೀನಿನ ಜೊತೆ ಹಾಲಿನ ಸೇವನೆ ಎರಡೂ ಮಾಡ್ತಾ ಹೋಗ್ತಾರೆ ಅವರಲ್ಲೆಲ್ಲ ನಾವು ಸೋರಿಯಾಸಿಸ್ ಅಂತಹ ಕಾಯಿಲೆಗಳಾಗೋದನ್ನ ನೋಡಿದ್ದೇವೆ. ಮೊಟ್ಟೆ ಇರಬಹುದು, ಮಾಂಸ ಇರಬಹುದು, ಮೀನಿರಬಹುದು, ಎಲ್ಲದರಲ್ಲೂ ಕೂಡ ಸೀ ಫುಡ್ ಯಾವುದಾದ್ರೂ ಕೂಡ ಅದರ ಜೊತೆ ನಾವು ಹಾಲನ್ನ ಸೇರಿಸಿದ್ರೆ ಅದು ವಿರುದ್ಧ ಆಗುತ್ತೆ. ಸೊ ಅದರಿಂದ ತೊಂದರೆಗಳಾಗೋದು ಕಟ್ಟಿಟ್ಟ ಬುದ್ಧಿ.